ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ತಂಡದ ಬ್ಯಾಟಿಂಗ್ ಆರ್ಭಟಕ್ಕೆ ತತ್ತರಿಸಿತು ಪಂಜಾಬ್ ಕಿಂಗ್ಸ್. ವಿಶ್ವ ದಾಖಲೆ ನಿರ್ಮಿಸಿದ ವಿರಾಟ್ ಕೊಹ್ಲಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಧರ್ಮಶಾಲಾ ಅಂಗಳದಲ್ಲಿ ನಡೆಯುತ್ತಿರುವ ಟಾಟಾ ಐಪಿಎಲ್ 2024ರ 58ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ತನ್ನ ಬ್ಯಾಟಿಂಗ್ ಪರಾಕ್ರಮವನ್ನ ಮೆರೆದಿದೆ ಸ್ನೇಹಿತರೆ. ಹೌದು, ಆರ್ಸಿಬಿ ತಂಡವು ಇದೀಗ ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 241 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಆರ್ಸಿಬಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲೇ ಇಲ್ಲ. ತಂಡದ ನಾಯಕ ಫಾಫ್ ಡು ಪ್ಲೆಸಿಸ್ ರವರು ಕೇವಲ 7 ರನ್ ಬಾರಿಸಿ ವಿದ್ವತ್ ಕಾವೇರಪ್ಪರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಹೊರನಡೆದರು. ಅದಾದ ಬಳಿಕ ಬಂದ ವಿಲ್ ಜಾಕ್ಸ್ ಕೂಡ 12 ರನ್ಗಳಿಗೆ ಸುಸ್ತಾಗಿ ವಿದ್ವತ್ ಕಾವೇರಪ್ಪರವರಿಗೆ 2ನೇ ಬಲಿಯಾದರು. ಇದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಾಟಿದಾರ್ ಅವರು ಆರ್ಸಿಬಿ ತಂಡಕ್ಕೆ ಆಸರೆಯಾಗಿ ನಿಂತರು. ಕೊಹ್ಲಿ ಹಾಗೂ ಪಾಟಿದಾರ್ ರವರ ನಡುವೆ 32 ಎಸೆತಗಳಲ್ಲಿ 76 ರನ್ಗಳ ಅಮೋಘ ಜೊತೆ ಆಟವು ಕೂಡ ಮೂಡಿ ಬಂದಿತು ಸ್ನೇಹಿತರೆ. ಇದೇ ವೇಳೆ ಅದ್ಭುತ ಆಟವಾಡುತ್ತಿದ್ದ ರಜತ್ ಪಾಟಿದಾರ್ ಅವರು 23 ಎಸೆತಗಳಿಂದ 6 ಸಿಕ್ಸರ್ ಹಾಗೂ 3 ಫೋರ್ಗಳೊಂದಿಗೆ 239ರ ಸ್ಟ್ರೈಕ್ ರೇಟ್ ನಲ್ಲಿ 55 ರನ್ ಬಾರಿಸಿ ಸ್ಯಾಮ್ ಕರನ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡರು. ಅದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಕ್ಯಾಮರನ್ ಗ್ರೀನ್ ರವರು ಆರ್ಸಿಬಿ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತರು. ಪ್ರತಿ ಓವರ್ ನಲ್ಲಿಯೂ ಬೌಂಡರಿ ಸಿಕ್ಸರ್ ಗಳನ್ನ ಬಾರಿಸುತ್ತಾ ಸಾಗಿದ ಈ ಜೋಡಿಯು ಪಂಜಾಬ್ ತಂಡದ ಬೌಲರ್ ಗಳನ್ನ ಚೆಂಡಾಡಿದರು ಸ್ನೇಹಿತರೆ. ಇವರಿಬ್ಬರ ನಡುವೆ 46 ಎಸೆತಗಳಿಂದ 96 ರನ್ಗಳ ಚುದ್ಯಾಟವು ಕೂಡ ಮೂಡಿ ಬಂದಿತು ಸ್ನೇಹಿತರೆ. ಇದೇ ವೇಳೆ ವಿರಾಟ್ ರವರು 47 ಎಸೆತಗಳನ್ನ ಎದುರಿಸಿ 7 ಬೌಂಡರಿ ಹಾಗೂ 6 ಸಿಕ್ಸರ್ ಗಳ ಸಹಾಯದಿಂದಾಗಿ 92 ರನ್ ಬಾರಿಸಿದ ವೇಳೆ ಹರ್ಷದೀಪ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಶತಕ ವಂಚಿತರಾಗಿ ಹೊರನಡೆದರು ಸ್ನೇಹಿತರೆ. ಇದಾದ ಬಳಿಕ ಬಂದ ದಿನೇಶ್ ಕಾರ್ತಿಕ್ 18 ರನ್ ಬಾರಿಸಿ ಮಿಂಚಿದರು. ಇನ್ನು ಕ್ಯಾಮರನ್ ಗ್ರೀನ್ ರವರು ಕೇವಲ 27 ಎಸೆತಗಳನ್ನ ಎದುರಿಸಿ 46 ರನ್ ಬಾರಿಸಿ ತಂಡದ ಮೊತ್ತವನ್ನ 230ರ ಗಡಿ ದಾಟಿಸಿದರು ಸ್ನೇಹಿತರೆ. ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವಿದೀಗ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 241 ರನ್ ಬಾರಿಸಿದೆ ಸ್ನೇಹಿತರೆ. ಮತ್ತು ವಿರಾಟ್ ಕೊಹ್ಲಿ ರವರು 92 ರನ್ ಬಾರಿಸುವುದರ ಮೂಲಕ ಆರೆಂಜ್ ಕ್ಯಾಪ್ ಅನ್ನ ತಮ್ಮ ಬಳಿ ಇರಿಸಿಕೊಂಡಿದ್ದಾರೆ. ಅಲ್ಲದೆ ಈ ಬಾರಿಯ ಆವೃತ್ತಿಯಲ್ಲಿ 600ಕ್ಕೂ ಅಧಿಕ ರನ್ ಬಾರಿಸಿದ ಮೊದಲ ಆಟಗಾರ ಎಂಬ ವಿಶ್ವ ದಾಖಲೆಯನ್ನ ಕೂಡ ವಿರಾಟ್ ನಿರ್ಮಿಸಿದ್ದಾರೆ. ಇನ್ನು ಇತ್ತ ಪಂಜಾಬ್ ಕಿಂಗ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ವಿದ್ವತ್ ಕಾವೇರಪ್ಪ 2 ವಿಕೆಟ್ ಕಬಳಿಸಿ ಮಿಂಚಿದರೆ ಹರ್ಷಲ್ ಪಟೇಲ್ ರವರು 3 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಪರ್ಪಲ್ ಕ್ಯಾಪ್ ಕೂಡ ಹರ್ಷಲ್ ಪಟೇಲ್ ರವರು ಪಡೆದುಕೊಂಡರು ಸ್ನೇಹಿತರೆ. ಬಂಧುಗಳೇ, ನಿಮಗೇನು ಅನಿಸುತ್ತದೆ? ಆರ್ಸಿಬಿ ತಂಡವು ನೀಡಿರುವ ಈ ಟಾರ್ಗೆಟ್ ಅನ್ನ ಪಂಜಾಬ್ ತಂಡ ಚೇಸ್ ಮಾಡುತ್ತಾ ಅಥವಾ ಆರ್ಸಿಬಿ ತಂಡ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.